ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಬನ್ನಿ, ಹೆಂಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ಎಲ್ಲ ತೋರಿಸ್ಕೊಡ್ತೀನಿ. ಇವತ್ತೇನಪ್ಪ ನಾನು ಮಾಡ್ತಿರೋದು ಅಂತಂದರೆ, ನಮ್ಮೆಲ್ಲರ ಫೇವ್ರೆಟ್ ಬಿಸಿಬೇಳೆಭಾತ್ ಮಾಡ್ತಾಯಿದ್ದೀನಿ. ಓಕೆನಾ, ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತಂದ್ಬಿಟ್ಟು. ಇವಾಗ ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆ ಕಮ್ಮಿ ಹಾಕ್ಕೊಳ್ಳಿ, ಯಾಕಂತಂದರೆ ಬೇಳೆ ಜಾಸ್ತಿ ಹಾಕಿದ್ದೀವಿ ಅಂತಂದರೆ ಅದೊಂಥರ ತುಂಬ ಗಟ್ಟಿಯಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಕಮ್ಮಿನೇ ತೊಗೊಂಡಿದ್ದೀನಿ. ಅಕ್ಕಿ 1.5 ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ವಾಶ್ ಮಾಡ್ಕೊಬೇಕು, ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ. ಒಂದು 3 to 4 ಟೈಮ್ಸ್ ಆದರೂ ವಾಶ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ನಾನು ಉಪಯೋಗಿಸ್ತಿರೋದು ರೇಷನ್ ಅಕ್ಕಿ ಬರುತ್ತಲ್ಲ, ಇದರಲ್ಲಿ ಮಾಡ್ತಿರೋದ್ರಿಂದ ಈ ಥರ ಅಕ್ಕಿಯಲ್ಲಿ ಮಾಡಿದ್ರೇ ಬಿಸಿಬೇಳೆಭಾತ್ಗೆ ಟೇಸ್ಟು. ನೆಕ್ಸ್ಟ್ ಇಲ್ಲಿ ವಾಶ್ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ನೀರು ಅಳತೆ ಪ್ರಕಾರ ಹಾಕ್ಕೊಳ್ಳಿ. ನಾನು ಅಕ್ಕಿನೂ ಮತ್ತು ವೆಜಿಟೇಬಲ್ಸ್ ಹಾಕಿರೋದ್ರಿಂದ ನೀರು ಎಷ್ಟು ಬೇಕೋ ಅಷ್ಟೇ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ. ನೀವು ಅಷ್ಟೇ, ನೀವು ಹೆಂಗೆ ಮಾಡ್ತೀರಾ ಅಂದ್ಬಿಟ್ಟು ಕಮೆಂಟ್ ಮಾಡಿ. ನಾನು ಈ ಥರ ಮಾಡ್ತೀನಿ, ಯಾಕಂತಂದರೆ ಈ ಥರ ಮಾಡೋದ್ರಿಂದ ಫಸ್ಟು ರೈಸ್ ಎಲ್ಲ ಕುಕ್ ಆದಮೇಲೆ ಮಸಾಲೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ಅಳತೆ ಪ್ರಕಾರ ನೀರು ಹಾಕ್ಕೊಂಡು ನೆಕ್ಸ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಆಯಿತು. ಯಾಕಂತಂದರೆ ಇದು ಆಯಿಲ್ ಏನಕ್ಕೆ ಹಾಕ್ತಾರೆ ಅಂತಂದರೆ ಒಂಚೂರು ಬಿಡಿ ಅಂತಂದರೆ ಲೈಕ್ ಹಿಂಗೆ ಅಂತಾರೆ, ಸ್ವಲ್ಪ ಉದ್ರಾಗುತ್ತೆ ಅನ್ನ ಅಂತಂದ್ಬಿಟ್ಟು ಈ ಥರ ಮಾಡ್ತೀವಿ. ನೆಕ್ಸ್ಟು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಇದು ಅಷ್ಟೇ, ಬೇಕಿದ್ದರೆ ಹಾಕ್ಕೊಬೋದು, ಇಲ್ಲಾಂದರೆ ಮಸಾಲ ಅಂದರೆ ಫ್ರೈ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಕೂಡ ಹಾಕ್ಕೊಬೋದು. ಈಗ ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಲ್ಲ, ಹಾಕ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಬೇಕಾಗುತ್ತೆ. ಅದು ಯಾಕಪ್ಪ ಅಂದ್ಬಿಟ್ಟು ಅಂದರೆ ಲೈಕ್ ಒಂದು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ. ಬಿಸಿಬೇಳೆಭಾತ್ಗೆ ರೈಸು ಒಂದು ಸ್ವಲ್ಪ ಯೆಲ್ಲೋ ಕಲರ್ ಆಗಿದ್ದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಹಾಕ್ಕೊತೀನಿ. ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊತೀನಿ. ಸಾಲ್ಟ್ ಕೂಡ ಚೆನ್ನಾಗಿರುತ್ತೆ. ಈ ತರಕಾರಿ ಎಲ್ಲ ಹಾಕಿರ್ತೀವಲ್ಲ ಆ ಟೈಮಲ್ಲಿ ಬೇಕಾಗುತ್ತೆ, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕುಕ್ ಆಗೋವರೆಗೂ ಬಿಡಿ. ನೆಕ್ಸ್ಟ್ ಇಲ್ಲಿ ಹುಣ್ಸೆಹಣ್ಣು ರಸ ಹುಳಿ ಬೇಕಾಗುತ್ತೆ. ಅದಕ್ಕೋಸ್ಕರ ಒಂದು 3 to 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ ನಾನು. ನೀವು ನಿಮ್ಗೆ ಎಷ್ಟು ಅಂದರೆ ಹುಳಿ ಅಂಶ ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಂಬಾ ಹಾಕ್ಕೊಳಕ್ಕೆ ಹೋಗ್ಬಿಡಿ, ತುಂಬ ಹುಳಿ ಆದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಹುಳಿ ಹಾಕ್ಕೊತಾ ಇದ್ದೀನಲ್ಲ, 4 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಹುಳಿ. ಮತ್ತು ಇದು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ. ಇದು ಆಲ್ಮೋಸ್ಟ್ ಎಷ್ಟು ಬರಬೇಕು ಅಂತಂದರೆ ಒಂದು 3 ವಿಜಿಲಾದರೂ ಮಿನಿಮಮ್ ಬರಬೇಕಾಗುತ್ತೆ. ಯಾಕಪ್ಪ 3 ವಿಜಿಲ್ ಬರಬೇಕು ಅಂತಂದರೆ ಅದು ಚೆನ್ನಾಗಿ ಕುಕ್ ಆಗಬೇಕಾಗುತ್ತೆ. ನಾವು ಎಷ್ಟು ಚೆನ್ನಾಗಿ ಕುಕ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿರುತ್ತೆ. ನೀವು ಒಂದು ಸಲ ಅಂತಂದರೆ ಅಬ್ಸರ್ವ್ ಮಾಡಿ, 1-2 ವಿಜಿಲ್ ಕೂಗ್ಸಿದ್ದೀವಿ ಅಂತಂದರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ನನಗೆ ಅಂತಂದರೆ ಅಷ್ಟೊಂದು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ 3-4 ಆದರೂ ವಿಜಿಲ್ ಹಾಕ್ಕೊಳ್ತೀನಿ. ಯಾಕಂತಂದರೆ ಚೆನ್ನಾಗಿ ಬೇಯ್ತಿದ್ದರೆ ಮತ್ತೆ ಬೇಕಾದರೆ ನಾವು ಕುಕ್ ಮಾಡ್ಕೊಬೋದು, ಬಟ್ ಅಷ್ಟೊಂದು ಟೇಸ್ಟ್ ಬರೋದಿಲ್ಲ ಮಸಾಲೆ ಎಲ್ಲ ಹಾಕಿದ್ಮೇಲೆ. ಸೊ ಅದಕ್ಕೋಸ್ಕರ ನಾನು ಇವಾಗಲೇ ಒಂದು 3 to 4 ಆದರೂ ವಿಜಿಲ್ ಹೊಡ್ಸ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಲ್ಲಿ 1.5 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಹಾಕ್ಕೊಬೇಕಾದ್ರೆ ಅಳತೆ ನೋಡ್ಕೊಂಡು ಹಾಕಿ, ಯಾಕಂತಂದರೆ ನಾನು ರೈಸ್ ಕುಕ್ ಮಾಡಬೇಕಾದ್ರೆ ಹಾಕಿದೆ. ಸೊ ಅದಕ್ಕೋಸ್ಕರನೇ ಕಮ್ಮಿ ಹಾಕ್ಕೊತಾ ಇದ್ದೀನಿ, ಜಾಸ್ತಿ ಬೇಡ. ಪೀನೆಟ್ ಅಂತ ಅಂದ್ಬಿಟ್ಟು ಬರುತ್ತಲ್ಲ, ನೆಕ್ಸ್ಟ್ ಇಲ್ಲಿ ಕಡಲೆ ಬೀಜ ಪೀನೆಟ್ನ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದನ್ನು ಫ್ರೈ ಮಾಡ್ಕೊಬೇಕಾದ್ರೆ ಏನಕ್ಕೆ ಅಂತ ಅಂದ್ಬಿಟ್ಟು ಇದು ಕೇಳಿದ್ರೆ, ಇದು ಏನಕ್ಕಪ್ಪ ಅಂತಂದರೆ ಅಲ್ಲಲ್ಲಿ ಒಂದೊಂದು ಸೈಡ್ ಸಿಗ್ತಾಯಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ, ಇನ್ನೂ ನಮಗಿಷ್ಟ ಆಗುತ್ತೆ. ಅದಕ್ಕೋಸ್ಕರ ಇಲ್ಲಿ ನಾನು ತೊಗೊತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ಒಂದು ಬೌಲ್ ಅಥವಾ ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಇಲ್ಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಅಂದರೆ ತುಂಬಾ ಬೇಡ. ಒಂದು 2-3 ಟೇಬಲ್ ಸ್ಪೂನ್ ಅಷ್ಟಾದರೂ ಹಾಕ್ಕೊಳ್ಳಿ, ಅಷ್ಟೇ ಸಾಕು. ನೆಕ್ಸ್ಟ್ ಇಲ್ಲಿ ನಾನು ಸಾಸಿವೆ, ಅರ್ಥ ಆಯಿತಾ, ಸಾಸಿವೆನ ಹಾಕ್ಕೊತೀನಿ. ಸಾಸಿವೆ ಹಾಕ್ಕೊಂಡು ಒಂದು ಸ್ವಲ್ಪ ಚಿಟಪಟ ಅನ್ನೋವರೆಗೂ ಬಿಡಿ. ಅದು ಚಿಟಪಟ ಅಂದಿಲ್ಲ ಅಂತಂದರೆ
ವರ್ಸ್ಟ್ ಟೇಸ್ಟ್ ಬರುತ್ತೆ, ನನಗೆ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಆನಿಯನ್ ಚಿಕ್ಕ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದನ್ನು ಅಂತಂದರೆ ತುಂಬ ಬ್ರೌನ್ ಮಾಡೋಕ್ಕೆ ಹೋಗಬೇಡಿ, ಎಣ್ಣೆ ತುಂಬ ಕಾಯ್ದಿದೆ ನಾನು ನೋಡಿದೆ. ತುಂಬ ಅಂತಂದರೆ ಎಣ್ಣೆ ಕಾದಾದಮೇಲೆ ಒಂದು ಸ್ವಲ್ಪ ಹೊತ್ತು ನಿಧಾನಕ್ಕೆ ಹಾಕ್ಕೊಳ್ಳಿ. ತುಂಬ ಜೋರಾಗಿ ಹಾಕ್ಕೊಳಕ್ಕೆ ಹೋದರೆ ಮಕ್ಕದ ಮೇಲೆಲ್ಲ ಸಿಡಿಸ್ಕೊತೀವಿ, ಪ್ಲಸ್ ಅದು ತುಂಬ ಡೇಂಜರ್ ಆಲ್ಸೋ, ಆಯಿತಾ. ಇದನ್ನು ನಾನಿಲ್ಲಿ ಈರುಳ್ಳಿ 1ರಿಂದ 1.5 ಆದರೂ ತೊಗೊಳ್ಳಿ. ಈರುಳ್ಳಿ ಚಿಕ್ಕದಾದರೆ 1-2 ತೊಗೊಳ್ಳಿ, ಇಲ್ಲಾಂದರೆ ದೊಡ್ಡದಾದರೆ 1 ಸಾಕು, ಆಯಿತಾ. ಹಾಕ್ಕೊಂಡಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಅಂತಂದರೆ ಬ್ರೌನ್ ಆಗೋದಕ್ಕೆ ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಅದೇ ನಾನು ತುಂಬ ಬ್ರೌನ್ ಆಗೋಗ್ಬಿಟ್ಟೆ ಅಂತ ಅಂದ್ಕೊಳ್ರಿ, ಚೆನ್ನಾಗೇ ಬರೋದಿಲ್ಲ, ಟೇಸ್ಟೇ ಚೆನ್ನಾಗಿರೋದಿಲ್ಲ. ಮತ್ತು ನಾನು ಇಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಮತ್ತು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಇದು ಏನಕ್ಕಪ್ಪ ಅಂತಂದರೆ ಬೇಗ ಬೇಯುತ್ತೆ, ಪ್ಲಸ್ ನಾವು ಬೇಗ ಮಾಡ್ಕೊತಾ ಇರೋದ್ರಿಂದ ಇದು ಯಾವಾಗ ಮಾಡಿದ್ದು ಗೊತ್ತಾ, ನಾನು ಮಧ್ಯಾಹ್ನ ಟೈಮಲ್ಲಿ ಮಾಡಿರೋದ್ರಿಂದ ತುಂಬ ಹಸಿವಾಗಿರುತ್ತೆ ಆ ಟೈಮಲ್ಲಿ. ಬೆಳಗ್ಗೆ ಏನಾದರೂ ನಾವು ಸ್ವಲ್ಪ ತೊಗೊಂಡಿದ್ರೆ ಅಥವಾ ಸ್ವಲ್ಪ ತಿಂದಿದ್ರೆ, ಊಟ ಅಥವಾ ಟಿಫನ್ ಏನಾದರೂ ಒಂದು ಸ್ವಲ್ಪ ತಿಂದಿದ್ರೆ ಮಧ್ಯಾಹ್ನ ತುಂಬ ಹಸಿವಾಗಿ ಹೋಗ್ಬಿಡುತ್ತೆ ನನಗೆ, ಎಕ್ಸ್ಪೆಷಲಿ ನನಗೆ. ಅದಕ್ಕೋಸ್ಕರ ನಾನು ಏನು ಮಾಡ್ಕೊಂಡೆ ಅಂತಂದರೆ ಬೇಗ ಮಾಡಿಬಿಟ್ಟೆ, ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡ್ಕೊಂಬಿಟ್ಟೆ. ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕುಕ್ಕರ್ ಓಪನ್ ಮಾಡ್ತಾಯಿದ್ದೀನಿ, ಹೆಂಗಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಹೆಂಗೆ ಇರುತ್ತೆ ಮತ್ತು ಹೆಂಗೆ ಬಂದಿರುತ್ತೆ, ಉದ್ರಾಗಿ ಬಂದಿರುತ್ತವಾ ಅಥವಾ ಫುಲ್ಲು ನಾವು ಬೇಳೆ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಗಟ್ಟಿಯಾಗುತ್ತೆ, ಅಷ್ಟೊಂದು ಚೆನ್ನಾಗಿ ನನಗಿಷ್ಟ ಆಗೋದಿಲ್ಲ, ಪ್ಲಸ್ ಯಾರಿಗೂ ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ. ತುಂಬ ಗಟ್ಟಿ ಆದರೆ ಅದೇನು ಚೆನ್ನಾಗಿರುತ್ತೆ ಅಲ್ವಾ. ನಾನಿಲ್ಲಿ ವಿಜಿಲೆಲ್ಲ ಆರಿಸ್ಕೊಂಡಾದ್ಮೇಲೆ ತೆಗಿತಾ ಇದ್ದೀನಿ ನೋಡಿ. ನಿಜ ನಾವು ಅಂತಂದರೆ ಹೋಟ್ಲಲ್ಲಿ ತಿನ್ನೋ ಟೇಸ್ಟೇ ಬರಬೇಕು ಅಂತಂದರೆ ನಾನು ಏನೇನು ಪ್ರೋಸೆಸ್ ತೋರಿಸಿದ್ದೀನೋ ನೀವು ಅದನ್ನೆಲ್ಲ ಫಾಲೋ ಮಾಡಿ, ಪಕ್ಕ ಹೋಟೆಲ್ ಸ್ಟೈಲೇ ಬರುತ್ತೆ. ಇಲ್ಲಿ ನೋಡ್ತಿದ್ದೀರಲ್ಲ, ನಾನು ಅರಿಶಿನ ಹಾಕ್ಕೊಂಡೆ. ಆ ಅರಿಶಿನ ಹಾಕಿದ್ಮೇಲೆ ಈ ಥರ ಕಲರ್ ಬಂದಿದೆ. ಈ ಥರ ಕಲರ್ ಬಂದರೆ ನಾವು ಮತ್ತೆ ಅಂತಂದರೆ ಈ ಮಸಾಲೆ ಎಲ್ಲ ಮಾಡ್ಕೊಬೇಕಾದ್ರೆ ಆವಾಗ ನಮ್ಗೆ ಬೇಕಾಗೇ ಇರೋದ್ರಿಲ್ಲ ಅರಿಶಿನ ಹಾಕೋದು. ನಾನಿಲ್ಲಿ ನೋಡಿ ಇಷ್ಟೇ ಪ್ರೊಸೆಸ್ಸು. ಮತ್ತು ಅದಾಗಿದ ತಕ್ಷಣ ಇಲ್ಲಿ ಬಿಸಿಬೇಳೆಬಾತ್ ಪೌಡರ್ ನಿಮ್ಮ ಹತ್ರ ಯಾವುದಿದ್ರೂ ಪರವಾಗಿಲ್ಲ, ನಾನು MTRದು ಹಾಕ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ MTRದು. ಮತ್ತು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ನಾನು ಆವಾಗಲೇ ಅಂದಲ್ಲ, ಆಯಿಲ್ ಕಮ್ಮಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹಾಕೋಕ್ಕೆ ಹೋಗಬೇಡಿ. ಯಾಕಂತಂದರೆ ಎಣ್ಣೆ ಜಾಸ್ತಿ ಹೋಗಿಬಿಟ್ರೆ ಒಂಥರ ಕೈಗೆಲ್ಲ ಒಂಥರ ಅಂಟ್ಕೊಳ್ತಾ ಇರುತ್ತೆ, ಮತ್ತು ಪ್ಲೇಟೆಲ್ಲ ಎಣ್ಣೆ ಇರುತ್ತೆ. ನನಗೆ ಆ ಥರ ಅಷ್ಟೊಂದು ಇಷ್ಟ ಆಗೋದಿಲ್ಲ ನಮ್ಮ ಮನೇಲಿ ಅಂತ ಅಂದ್ಬಿಟ್ಟು ಎಣ್ಣೆ ಕಮ್ಮಿ ಹಾಕ್ಕೊಳ್ಳಿ, ಬೇಕಾದರೆ ಹಾಕ್ಕೊಬೋದು. ಮತ್ತು ಇಲ್ಲಿ ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ನೀರು ಏನಕ್ಕೆ ಹಾಕಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ, ಪ್ಲಸ್ ನಾನು ಇಲ್ಲಿ 1 ವಿಜಿಲ್ ಕೂಗಿಸ್ತೀನಿ. ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ 1 ವಿಜಿಲ್ ಕೂಗಿಸೋದ್ರಿಂದ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಪ್ಲಸ್ ಇದು ಮಸಾಲ ಏನು ಈರುಳ್ಳಿ ಮತ್ತು ಟೊಮೆಟೊ ಎಲ್ಲ ಫ್ರೈ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಹಾಕಿ ಇಲ್ಲಿ ಲಿಡ್ ಕ್ಲೋಸ್ ಮಾಡ್ಕೊತೀನಿ. ಪೀನಟ್ಟು ಯಾವ ಟೈಮಲ್ಲಿ ಹಾಕ್ಕೊಬೇಕು ಅಂತಂದರೆ ನಾವೆಲ್ಲ ಇಳಿಸಾದ್ಮೇಲೆ ಸರ್ವ್ ಮಾಡ್ಕೊತೀವಲ್ಲ, ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಬೇಕಾದ್ರೆ ಆ ಟೈಮಲ್ಲಿ ನಾವು ಪೀನಟ್ ಹಾಕ್ಕೊಂಡು ತಿನ್ನೋದ್ರಿಂದ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬಿಸಿಬೇಳೆಬಾತ್ ನೋಡಿ ಎಷ್ಟು ಸಿಂಪಲ್ ಅಂತಂದರೆ ಸಿಂಪಲ್ ಗೊತ್ತಾ. ಇದು ಎಷ್ಟು ಸಿಂಪಲ್ ಅಂತಂದರೆ ತುಂಬ ಸಿಂಪಲಾಗಿ ಮಾಡ್ಕೊಬೋದು, ಪ್ಲಸ್ 15 ಮಿನಿಟ್ಸಲ್ಲಿ ಮಾಡ್ಕೊಬೋದು ಬಿಸಿಬೇಳೆಬಾತ್ ಮಾಡಬೇಕಾದ್ರೆ ಪೇಷನ್ಸಿಂದ ಮಾಡಬೇಕು. ಯಾಕಂತಂದರೆ ಅದು ಒಂದೇನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದ್ರೂ ಟೇಸ್ಟ್ ಹೊರಟೋಗುತ್ತೆ. ನಾನು ಇಲ್ಲೆಲ್ಲ ತೋರಿಸಿರೋ ಪ್ರೊಸೆಸ್ನ ನೀವು ಫಾಲೋ ಮಾಡಿದ್ರೆ ಪಕ್ಕ ನಾನು ಡೆಫಿನೆಟ್ಲಿ ಹೇಳ್ತೀನಿ, ಪಕ್ಕ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡಾದ್ಮೇಲೆ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ವಿಜಿಲೆಲ್ಲ ಒಂದೇ ಒಂದು ವಿಜಿಲು ಇದೆಲ್ಲ ಹಾಕಿದ್ಮೇಲೆ ಒಂದೇ ವಿಜಿಲ್ ನಾನು ಕೂಗಿಸ್ಕೊಂಡಿದ್ದು. ನಿಜ ಹೇಳ್ತೀರಾ ನೀವು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟು ಚೆನ್ನಾಗಿತ್ತು. ನೀವು ನೆಕ್ಸ್ಟ್ ಟೈಮ್ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನೀವು ಒಂದ್ಸಲ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಅಂದ್ಬಿಟ್ಟು. ನಿಜ ನಾನು ಹೇಳ್ತೀನಲ್ಲ, ಇಷ್ಟು ಉದ್ರಾಗೆ ಪ್ಲೇಟಿಗೆ ಸರ್ವ್ ಮಾಡಬೇಕಾದ್ರೂ ಅಷ್ಟೇ ಎಷ್ಟು ಚೆನ್ನಾಗಿ ಬೀಳ್ತಿತ್ತು ಗೊತ್ತಾ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಹೋಟೆಲಲ್ಲೂ ಇದೇ ಸೇಮ್ ಟೇಸ್ಟೇ ಇರುತ್ತೆ. ಸೇಮ್ ಟೇಸ್ಟ್ ಬರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಇದನ್ನೆಲ್ಲ ಪ್ರೊಸೆಸ್ನ ಫಾಲೋ ಮಾಡಿ, ಪಕ್ಕ ಡೆಫಿನೆಟ್ಲಿ ಹೇಳ್ತೀನಿ, ಪಕ್ಕ ಬಂದೇ ಬರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.